ಚಿನ್ನ ಮತ್ತು ಭಾರತೀಯರನ್ನ ಯಾವತ್ತೂ ಕೂಡ ಬೇರ್ಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಚಿನ್ನ ಅಂತಂದ್ರೆ ಸಾಕು, ಪ್ರತಿಯೊಬ್ಬರೂ ಕೂಡ ಇಷ್ಟಪಡ್ತಾರೆ. ಚಿನ್ನವನ್ನ ಇಷ್ಟಪಡದೇ ಇರುವಂಥವರು ಯಾರೂ ಇಲ್ಲ ಅಂತ ಹೇಳ್ಬೋದು. ಟ್ರಂಪ್ ಮಾಡಿದಂತಹ ಒಂದೇ ಒಂದು ಎಡವಟ್ಟಿನಿಂದಾಗಿ ಇದೀಗ ಪ್ರತಿಯೊಂದರ ದರದಲ್ಲೂ ಕೂಡ ಇಳಿಕೆಯನ್ನ ಕಾಣ ಸಿಗ್ತಾ ಇದೆ. ಅದು ಕೂಡ ಶೇರ್ ಮಾರುಕಟ್ಟೆಯಲ್ಲಿ ಎಲ್ಲವೂ ಕೂಡ ಕುಸಿತವನ್ನ ಕಾಣ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು ಚಿನ್ನದ ದರದಲ್ಲಿ ಯಾವುದೇ ರೀತಿಯಾದಂತಹ ಇಳಿಕೆ ಕಾಣೋದಿಲ್ಲ, 10 ಗ್ರಾಂ ಚಿನ್ನದ ಬೆಲೆ 1 ಲಕ್ಷ ಕೂಡ ದಾಟತ್ತೆ ಅನ್ನುವಂತಹ ಅಭಿಪ್ರಾಯಗಳನ್ನ ಕೂಡ ತಜ್ಞರು ಕೂಡ ಹೇಳ್ತಾ ಇದ್ರು. ಆದರೆ ಇದೀಗ ಬಹುತೇಕ ಚಿನ್ನದ ರೇಟ್ನಲ್ಲಿ ಇಳಿಕೆಯಾಗಿರುವಂಥದ್ದು. ಸೊ ಹಾಗಾಗಿ ಚಿನ್ನಕ್ಕೆ ಇದೀಗ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದೆ. ಹೆಚ್ಚಾದರೂ ಸರಿ, ಕಡಿಮೆ ಆದರೂ ಸರಿ, ಚಿನ್ನದ ಮೇಲೆ ರೇಟ್ ಏನು ಫಿಕ್ಸ್ ಆದರೂ ಸರಿ, ನಾವು ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿಬಿಟ್ರೆ ನಾವು ಎಲ್ಲೂ ಕೂಡ ಎಡವೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರಂತೆ ಹೂಡಿಕೆದಾರರು ಕೂಡ ಚಿನ್ನದ ಮೇಲೆ ಅತಿ ಹೆಚ್ಚಾಗಿ ಹೂಡಿಕೆಯನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಸಡನ್ ಆಗಿ ಕುಸಿತ ಆಗಿರೋದು ಹೂಡಿಕೆದಾರರಿಗೂ ಕೂಡ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ಏನಪ್ಪಾ ಸಡನ್ ಆಗಿ ಇಳಿಕೆ ಆಗೋಯ್ತು ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ TNC ಶ್ರೀಧರ್ ತಜ್ಞರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಿನ್ನದ ಪ್ರಿಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಧಾಮಿನಿ ಅಂತ ಹೇಳಿ. ಬನ್ನಿ ಧಾಮಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಧಾಮಿನಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇನ್ನು ಚಿನ್ನದ ದರದಲ್ಲಿ ಭಾರಿ ಇಳಿಕೆ ಆಗಿರುವಂಥದ್ದು ನಿರೀಕ್ಷೆ ಮಾಡಿರಲಿಲ್ಲ. ಸಾಮಾನ್ಯವಾಗಿ ಚಿನ್ನದ ದರ 1 ಲಕ್ಷಕ್ಕೆ ಏರಿಕೆ ಆಗಬಹುದು, ಇನ್ನು ಜನಸಾಮಾನ್ಯರು ಚಿನ್ನ ಕೊಳ್ಳೋದು ಕಷ್ಟ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಇದೀಗ ದಿಢೀರ್ ಇಳಿಕೆ ಆಗಿದೆ. ದಿಢೀರ್ ಇಳಿಕೆ ಆಗೋದಕ್ಕೆ ಕಾರಣ ಆದರೂ ಏನು ಅಂತ? ಗೋಲ್ಡ್ ರೇಟ್ ವೇರಿ ಆಗೋಕ್ಕೆ ಸುಮಾರು ರೀಸನ್ಸ್ ಇದೆ, ವೇರಿಯಸ್ ಫ್ಯಾಕ್ಟರ್ಸ್ ಇದೆ. ನಾರ್ಮಲಿ ಏನೋ ಒಂದು ಐಟಮಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳ್ತಾರೆ. ಡಿಮಾಂಡ್ ಹೆಚ್ಚಾಗಿದ್ದರೆ, ಸಪ್ಲೈ ಕಡಿಮೆ ಇದ್ದರೆ ಆಟೋಮೆಟಿಕಲಿ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ಸಿಗುತ್ತೆ ಅಂತ ಅದೇ ಪ್ರೈಸಸ್ ಫ್ಲಕ್ಚುಯೇಟ್ ಆಗುತ್ತೆ. ಈಗ ಏನಾಯಿತು, ಬುಲಿಯನ್ ಮಾರ್ಕೆಟ್ ಇದೆ. ಬುಲಿಯನ್ ಮಾರ್ಕೆಟಲ್ಲಿ ಫಿಸಿಕಲ್ ಡೆಲಿವರಿ ಆಗುತ್ತೆ ಕೆಲವು ಟೈಮಲ್ಲಿ ಬರೀ ಸೆಟಲ್ಮೆಂಟ್ ಆಗುತ್ತೆ. ಸೆಟಲ್ಮೆಂಟ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸತಿ ಅವ್ರು ಹೇಳ್ತಾರೆ ಈ ಗೋಲ್ಡ್ ಈ ರೇಟ್ ಫಿಕ್ಸ್ ಮಾಡ್ತಾರೆ. ಅವರು ನಾನು 1 kg ತೊಗೊಳ್ತೀನಿ, ಈ ರೇಟಲ್ಲಿ ತೊಗೊಳ್ತೀನಿ ಅಂತ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಡೆಲಿವರಿ ಡೇಟ್ ಸಪೋಸ್ ಒಂದು ವಾರ ಬಿಟ್ಟಿದ್ದರೆ ಆ ಟೈಮಲ್ಲಿ ರೇಟ್ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಹೆಚ್ಚಾಗಿದ್ದರೆ ಅವ್ರು ಏನು ಮಾಡ್ತಾರೆ, ಓಕೆ ನಾನು ಡೆಲಿವರಿ ತೊಗೊಳ್ಳೋದಿಲ್ಲಪ್ಪ, ಅದೇ ಡಿಫ್ರೆನ್ಸ್ ಏನಾದರೆ ಡಿಫ್ರೆನ್ಸ್ ಮಾತ್ರ ಕೊಡಿ ಅಂತ ಹೇಳ್ತಾರೆ. ಕಡಿಮೆ ಆಗಿದರೆ ಅವ್ರು ಡೆಲಿವರಿ ತೊಗೊಳ್ಳೋಕ್ಕೆ ರೆಡಿಯಲ್ಲ. ಅದೇ ಈ ಸಿಚುವೇಶನ್ಸ್ ಬರುತ್ತೆ, ಬೋತ್ ಸೈಡ್ಸ್ ಬರುತ್ತೆ. ಆ ಡಿಫ್ರೆನ್ಸಲ್ಲಿ ಪ್ಲೇ ಮಾಡ್ತಾರೆ. ಇದೇನಾಗುತ್ತೆ, ಇದು ಆರ್ಟಿಫಿಷಿಯಲ್ ಎಸ್ಕಲೇಷನ್ ಆಫ್ ಪ್ರೈಸಸ್ ಆಗುತ್ತೆ. ಯಾಕಂದರೆ ಆ್ಯಕ್ಚುಯಲ್ ಡಿಮಾಂಡ್ ಸಪ್ಲೈ ಮೇಲೆ ಇಲ್ಲ ಅದು, ಬಿಕಾಸ್ ಆಫ್ ಅದರ್ ಎಕ್ಸ್ಚೇಂಜ್ ಫ್ಯಾಕ್ಟರ್ ಇದಾಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಿನಿಟ್ ಟು ಮಿನಿಟ್ ರೇಟ್ ಚೇಂಜ್ ಆಗಿಕೊಂಡಿರುತ್ತೆ. ನೀವು ಅಂಗಡಿಯಲ್ಲಿ ಹೋಗಿ ನೀವು ಖರೀದಿ ಮಾಡಿದರೆ ಕೆಲವು ಟೈಮಲ್ಲಿ ಅವರು ಕ್ಯಾಶ್ ಡಿಸ್ಕೌಂಟ್ ಅಂತ ಕೊಡ್ತಾರೆ. ದುಡ್ಡು ಇಮಿಡಿಯೇಟ್ಲಿ ಕೊಟ್ಟರೆ ತಕ್ಷಣ ಅವ್ರ ರೇಟ್ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ಯಾಕಂತೆ ನೀವು ಚೆಕ್ ಕೊಟ್ಟಿದ್ದೀರೆ 2 ದಿವಸ ಬಿಟ್ಟು ಅದು ದುಡ್ಡು ಅವ್ರ ಕೈಲೇ ಬರುತ್ತೆ, ಆ ಟೈಮ್ ಆಗುತ್ತೆ. ಅವರು ಖರೀದಿ ಮಾಡೋಕ್ಕೆ ಅವ್ರು ದುಡ್ಡು ಕೊಡಬೇಕು ಅಲ್ಲಿ. ಸೊ ಆ ಟೈಮಲ್ಲಿ ಅವ್ರಿಗೆ ಡಿಫ್ರೆನ್ಸ್ ಏನಿದೆ ಅವ್ರ ಟೈಮ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅವ್ರ ಇಂಟ್ರೆಸ್ಟ್ ಎಲಿಮೆಂಟ್ ಎಲ್ಲ ಹಾಕ್ಕೊಂಡು ಅದು ಮಾಡ್ತಾರೆ. ಸೊ ದಟ್ಸ್ ವೈ ವೇರಿಯಸ್ ಫ್ಯಾಕ್ಟರ್ಸ್ ಇದೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಇರುತ್ತೆ. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದರೆ ಒಂದು ಗೋಲ್ಡ್ ದಟ್ ಎವ್ರಿ ಕಂಟ್ರಿ ಅವ್ರಿಗೆ ಎಷ್ಟು ಮನಿ ಸರ್ಕ್ಯುಲೇಷನ್ಲೇ ಬರಬೇಕಂತೆ ಅದು ಬೇಸ್ ಅವ್ರ ಕಡೆ ಕೆಪಾಸಿಟಿ ಇರಬೇಕು. ಅದು ಎಷ್ಟು ಬೇಸ್ ಇರಬೇಕಂತೆ ಅಷ್ಟು ಗೋಲ್ಡ್ ಇದೆ ಗಿಲ್ಟ್. ಗೋಲ್ಡ್ ಎಷ್ಟು ಇರಬೇಕಂತೆ. ಸುಮಾರು 91 ಒಂದು ಸತಿ ನಮ್ಮದು ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಪ್ರಾಬ್ಲಮ್ ಇತ್ತು. ಅದು ಯಾರು ಕ್ರೆಡಿಟ್ ಕೊಡೋಕ್ಕೆ ತಯಾರಲ್ಲ. ಆ ಟೈಮಲ್ಲಿ ಇಂಡಿಯಾಲಿಂದ ಗೋಲ್ಡ್ ಇಂಗ್ಲೆಂಡಿಗೆ ಕಳಿಸಿದ್ವಿ. ನಾವು ವಿ ಆರ್ ಬ್ರಿಂಗ್ ಇಟ್ ಬ್ಯಾಕ್ ಇನ್ ಟು ದ ಕಂಟ್ರಿ ಅದಕ್ಕೆ. ಸೊ ಈ ಗೋಲ್ಡ್ ನಮ್ಮದು ರಿಸರ್ವ್ ಜಾಸ್ತಿ ಇದ್ದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮದು ಕ್ರೆಡಿಬಿಲಿಟಿ ಜಾಸ್ತಿ ಇರುತ್ತೆ. ಇವರ ಕಡೆಯೂ ದುಡ್ಡು ಬರುತ್ತೆ, ಬಂದಿಲ್ಲ ಅಂತ ಗೋಲ್ಡ್ ಇದೆ ಇವರ ಕಡೆ, ಆ ಥರ ಒಂದು ಇರುತ್ತೆ. ಅದು ಇಲ್ಲ ಅಂತ ಅದೇ ಪ್ರಾಬ್ಲಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಈ ಸೋ ಮೆನಿ ಫ್ಯಾಕ್ಟರ್ ಅಪಾರ್ಟ್ ಫ್ರಮ್ ಓನ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ. ಬರೀ ಡಿಮಾಂಡ್ ಆ್ಯಂಡ್ ಸಪ್ಲೈ ಇದ್ದರೆ ದ ಮ್ಯಾಟರ್ ಒನ್ ದಟ್ ಗೋ ದಟ್ ಫಾಸ್ಟ್. ಇದು 1 lakh ಮೇಲೇನೂ ಹೋಗ್ಬೋದು, ಕಡಿಮೆನೂ ಆಗ್ಬೋದು. ವಿ ಕಾಂಟ್ ಸೇ ಎನಿಥಿಂಗ್ ಬಿಕಾಸ್ ಈಗ ಮೇನ್ ಪ್ರಾಬ್ಲಮ್ ಈ ಸಿಚುವೇಶನ್ ಏನಾಗುತ್ತೆ, ಈ ಟ್ರಂಪ್ದು ಟ್ಯಾರಿಫ್ ಹಾಕಿದೆ ಏನಾಗುತ್ತೆ, ಎಕ್ಸ್ಪೋರ್ಟ್ ಯಾರು ಮಾಡ್ತಾರೋ ಅವ್ರಿಗೆ ದುಡ್ಡು ಬರಬೇಕು, ಇಂಪೋರ್ಟ್ ಮಾಡೋರ್ಗೂ ದುಡ್ಡು ಕೊಡಬೇಕು. ಎಕ್ಸ್ಪೋರ್ಟ್ ಮಾಡೋರಿಗೆ ಅಲ್ಲಿ ಪ್ರೈಸ್ ಹೆಚ್ಚಾಗಿದ್ದರೆ ಅದು ಜಾಸ್ತಿ ಆಗಿದ್ರೆ ಇವ್ರಿಗೆ ಜಾಸ್ತಿ ದುಡ್ಡು ಹಣ ಬರುತ್ತೆ. ಇಂಪೋರ್ಟ್ ಮಾಡೋವ್ರಿಗೂ ಜಾಸ್ತಿ ದುಡ್ಡು ಕೊಡಬೇಕು. ಅದರಲ್ಲಿ ಈ ಎಂಟೈರ್ ಮಾರ್ಕೆಟ್ ಡಿಮಾಂಡ್ ಸಪ್ಲೈ ಮಾರ್ಕೆಟಲ್ಲಿ ಎಫೆಕ್ಟ್ ಆಗುತ್ತೆ ಇದು.
So many financial implications are also there in this aspect. So that is the basis of the whole thing. So you can't predict. ಕ್ಷಣಲ್ಲೇ ರೇಟ್ಸ್ ಚೇಂಜ್ ಆಗುತ್ತೆ. ಹೌದು. ಅದೇ ಅಂಗಡಿಗೆ ಹೋಗಿದ್ರೆ ಅವ್ರು ಕಂಪ್ಯೂಟರ್ ಇಟ್ಕೊಂಡು ನೋಡ್ಕೊಂಡಿರ್ತಾರೆ ಇಂಟರ್ನೆಟ್ ಲೆವೆಲ್ ಏನಿದೆ ಅಂತ, ಆ ರೇಟಲ್ಲಿ ಅವ್ರು ಫಿಕ್ಸ್ ಮಾಡ್ಕೊಂಡು ಒನ್ ಡೇ ಅಲ್ಲಿ ಸಮ್ಟೈಮ್ಸ್ ಇಟ್ ಫ್ಲಕ್ಚುಯೇಟ್ಸ್ ವೆರಿ ಮಚ್ ಇನ್ ದಟ್ ಲೆವೆಲ್. ಅದೇ ನೋಡಿ ಇದೇ ರೀಸನ್ಸ್ ಇದೆ ಅದಕ್ಕೆ. ಓಕೆ, ಇನ್ನು ಚಿನ್ನ ಪ್ರಿಯರು ಧಾಮಿನಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಧಾಮಿನಿ, ಇದೀಗ ಸಡನ್ ಆಗಿ ಚಿನ್ನದ ರೇಟ್ನಲ್ಲಿ ಇಳಿಕೆಯಾಗಿದೆ, ಏನು ಹೇಳ್ತೀರಿ? ಖುಷಿ ಆಗ್ತಾ ಇದೆಯಾ? ಅಬ್ಸಲ್ಯೂಟ್ಲಿ ಹೆಣ್ಮಕ್ಳಿಗೆ ಖುಷಿಯಾಗೋ ವಿಷಯ ಇದು. ನಾನಿವಾಗ ನ್ಯೂಸ್ ಅಂದರೆ ತುಂಬ ನ್ಯೂಸ್ ಕೇಳ್ತದೆ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ, ಯಾಕಂದರೆ ಅದು ರಿಯಲಿ ಫ್ಯಾಕ್ಟೇ. ತಿಂಗಳು ಅಂದರೆ ಇಯರ್ ಬಂದಾಗ ಚಿನ್ನದ ರೇಟ್ ಜಾಸ್ತಿ ಆಗೋದು ಅದೆಂತ ಏನು ಆಶ್ಚರ್ಯ ವಿಷಯ ಅಲ್ಲ. ಆದರೆ ರಿಯಲ್ ಶಾಕಿಂಗ್ ಫ್ಯಾಕ್ಟರ್ ಏನಂತಂದರೆ ಚಿನ್ನದ ರೇಟ್ ಕಡಿಮೆ ಆಗಿರೋದೇ ನಮಗೆ ಆ್ಯಕ್ಚುಲಿ ಗಂಡು ಮಕ್ಕಳಿಗೂ ಒಂಥರ ಖುಷಿ ವಿಷಯನೇ. ಯಾವತ್ತು ಹೆಣ್ಮಕ್ಳು ಬೇಡಿಕೆ ಇಡೋದೇ ಚಿನ್ನ ಬೇಕು ಅಂತ, ಯಾಕಂದರೆ ನಾವು ಏನೇ ಇನ್ವೆಸ್ಟ್ ಮಾಡಿದ್ರು ಕೂಡ ಚಿನ್ನದ ಇನ್ವೆಸ್ಟ್ ಮಾಡಿದ್ರೆ ಅದು ನಾವು ಯಾವಾಗ ಬೇಕಾದ್ರೂ ಮಾರ್ಬೋದು, ಆ ಡೇಟ್ ಬರುತ್ತೆ. ಸೊ ಇವಾಗ ಅಕ್ಷಯ ತೃತೀಯ ಬೇರೆ ಬರ್ತಾ ಇದೆ. ಸೊ ಹೆಣ್ಮಕ್ಳಿಗಂತೂ ಇದೊಂಥರ ಬಂಪರ್, ಎಷ್ಟು ಬೇಕಾದ್ರೆ ಚಿನ್ನ ತಗೊಳ್ಬಹುದು. ಗಿಫ್ಟ್ಗಳು ಅವ್ರ ಹಸ್ಬೆಂಡ್ ಕೈಲಿ ಅಥವಾ ಬಾಯ್ ಫ್ರೆಂಡ್ ಕೈಲಿ ನಾವು ಚಿನ್ನ ಡಿಮ್ಯಾಂಡ್ ಮಾಡಿ ಹೇಳಕ್ ಆಗಲ್ವಲ್ಲ, ಯಾಕೆಂತಂದ್ರೆ ಚಿನ್ನ ಈಗ ಒಂದು 4 days ಇಂದ ಇಳಿಕೆ ಕಾಣ್ತಾ ಇದೆ. ಅಕ್ಷಯ ತೃತೀಯ ಅಷ್ಟರಲ್ಲಿ ಏರಿಕೆ ಆಗ್ಬೋದಲ್ವಾ ಅಂತ. ಅಂದ್ರೆ ಹೆಣ್ಮಕ್ಳು ತುಂಬಾ ಬುದ್ಧಿವಂತ ಇರ್ತಾರಲ್ಲ, ಈಗಲೇ ತಗೋಬಿಡ್ತಾರೆ, ಯಾರಿಗೆ ಗೊತ್ತು. ಓಕೆ, ಯಾಕೆಂತಂದರೆ ಅಕ್ಷಯ ತೃತೀಯದಂದು ನಾವು ಚಿನ್ನ ಖರೀದಿ ಮಾಡಿದ್ರೆ ಅದು ನಮಗೆ ಜಾಸ್ತಿ ಆಗತ್ತೆ ಅನ್ನುವಂತಹ ಪ್ರತೀತಿ ಇದೆ. ಸೊ ಹಾಗಾಗಿ ನಾವು ಅಕ್ಷಯ ತೃತೀಯ ದಿನ ಅತಿ ಹೆಚ್ಚು ಚಿನ್ನಕ್ಕೆ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮಲ್ಲಿ ಇರುವಂತಹ ಗೋಲ್ಡ್ ಇನ್ನೂ ಜಾಸ್ತಿ ಆಗತ್ತೆ ಅನ್ನುವಂತಹ ಖುಷಿ ವಿಚಾರ. ಸೊ ಹಾಗಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈಗ ಸರ್, ಷೇರು ಮಾರುಕಟ್ಟೆಯಲ್ಲಿ ತುಂಬ ಏರಿಳಿತಗಳು ಕಾಣ್ತಾ ಇದೆ. ಸೊ ಯಾಕೆ ಈ ರೀತಿಯಾದಂತಹ ಏರಿಳಿತ ಕಾಣ್ತಾ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಟ್ರಂಪ್ ನಡೆದುಕೊಳ್ತಾ ಇರುವಂತಹ ನೀತಿಗೆ ಸೊ ಈಗ ನಾವು ಬರೀ ಭಾರತೀಯರು ಮಾತ್ರ ಅಲ್ಲ, ಅಂದರೆ ನಾವು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಭಾರತೀಯರ ಮೇಲೆ ಅಷ್ಟಾಗಿ ತೊಂದರೆಗಳು ಏನಾಗೋದಿಲ್ಲ, ಕಷ್ಟಗಳು ಕೂಡ ಏನೂ ಆಗೋದಿಲ್ಲ. ಬಟ್ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಚಿನ್ನದ ರೇಟ್ ಕಡಿಮೆ ಆಗ್ಬೋದು ಅಂತ. ಈ ಮಾರ್ಕೆಟಲ್ಲಿ ಶೇರ್ ಮಾರ್ಕೆಟ್ ಅಥವಾ ಇದು ಬುಲಿಯನ್ ಮಾರ್ಕೆಟಲ್ಲಿ ಅಂತ ಮೋರ್ ಆನ್ ಸೆಂಟಿಮೆಂಟ್ಸ್ ಮೇಲೆ ಬರುತ್ತೆ. ಅದು ಸೆಂಟಿಮೆಂಟ್ ಮೇಲೆ ಬರುತ್ತೆ. ಈಗ ಏನು ಸಪೋಸ್ ಪಾಸಿಟಿವ್ ಗ್ರೋತ್ ಆಗುತ್ತೆ, ಆ ಥರ ಒಂದು ವಿಚಾರ ಡಿಫ್ರೆಂಟ್ ಇರುತ್ತೆ. ಸಮ್ಟೈಮ್ ಮೂಮೆಂಟ್ರಿ ಇರುತ್ತೆ. ಈಗ ಇದು ಮೂಮೆಂಟ್ರಿ ಸೆಟ್ಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಯಾರು ಸ್ಮಾಲ್ ಇನ್ವೆಸ್ಟರ್ಸ್ ಇದ್ದಾರೆ ಅವರು ಬರೀ ನೋಡ್ತಾರೆ, ಯಾಕೆ ₹5 ಜಾಸ್ತಿ ಆಗಿದ್ರೆ ತಕ್ಷಣ ಜಾಸ್ತಿ ಆಗಿದೆ ಅಂತ. ಏನು ದುಡ್ಡು ಬಂದಿಲ್ಲ, ದುಡ್ಡು ಕೊಟ್ಟಿಲ್ಲ, ಅದು ಬರೀ ರೇಟ್ ಏನೋ ಪಾಕೆಟಲ್ಲಿ ಇಟ್ಕೊಂಡೆ ನಮ್ಮ ಬಂದು ಇದು ಇಂಕ್ರೀಸ್ ಅದೇ ಏರ್ಕೊಳ್ಬೋದು, ದುಡ್ಡು ಏನೂ ಬಂದಿಲ್ಲ. ಆದರೆ ಆ ಟೈಮಲ್ಲಿ ಎಕ್ಸಾಕ್ಟ್ಲಿ ಎಷ್ಟು ಡೌನ್ ಆಗುತ್ತೆ ಅಪ್ ಆಗುತ್ತೆ ಅವ್ರು ವೆಯ್ಟ್ ಮಾಡ್ತಾರೆ, ಮಾರ್ಕೆಟ್ ಸೆಟ್ಲ್ ಆಗಬೇಕು ಅಂತ. ಇಟ್ಸ್ ನಾಟ್ ಅ ಫಸ್ಟ್ ಟೈಮ್. ಎಷ್ಟು ಟೈಮ್ ಆಗಿದೆ ಮಾರ್ಕೆಟಲ್ಲಿ ಸಡನ್ಲಿ ಸ್ಪೆಕ್ಯುಲೇಷನ್ ಮಾರ್ಕೆಟಲ್ಲಿ ತುಂಬ ಡಿಮಾಂಡ್ ಮಾಡ್ಕೋಗಿದ್ರೆ ಸಡನ್ಲಿ ಒಬ್ಬರು ಡೆಲಿವರಿ ಕೇಳ್ತಾರೆ. ಡೆಲಿವರಿ ಕೊಡು ಅಂತ ಹೇಳಿದರೆ ಅವ್ರಿಗೆ ಡೆಲಿವರಿ ಕೊಡೋಕ್ಕೆ ಅವ್ರ ಕಡೆ ಗೂಡ್ಸ್ ಗೋಲ್ಡ್ ಇರೋದಿಲ್ಲ. ಅದೇ ಮಾರ್ಕೆಟ್ ಯಾವುದೇ ಅದು ತೊಗೊಂಡು ಅವ್ರಿಗೆ ಕೊಡಬೇಕು ಡೆಲಿವರಿ. ಆ ಟೈಮಲ್ಲಿ ಅವರು ಸಡನ್ಲಿ ಡಿಮಾಂಡ್ ಹೆಚ್ಚಾಗಿಬಿಡುತ್ತೆ, ಸಡನ್ಲಿ ಪ್ರೈಸಸ್ ಶೂಟ್ ಆಗಿಬಿಡುತ್ತೆ. ಸೊ ಆಲ್ ದೀಸ್ ಆಸ್ಪೆಕ್ಟ್ಸ್ ಸ್ಟಾರ್ಟ್ ಪ್ಲೇಯಿಂಗ್. ಇದಕ್ಕೆ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೆ ಇದು, ಬಿಕಾಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೋಲ್ಡ್ ಈಸ್ ದ ಬೇಸಿಕ್ ಥಿಂಗ್. ಓನ್ಲಿ ಆರ್ನಮೆಂಟ್ ಇಸ್ ಒನ್ ಆಸ್ಪೆಕ್ಟ್. ಈಗ ಶಿ ರೈಟ್ಲಿ ಸೈಡ್ ಈಗ ಮಕ್ಕಳು ಬುದ್ಧಿವಂತ ಆಗಿಬಿಟ್ಟಾರೆ. ಏನೋ ಅಕ್ಷಯ ತೃತೀಯ ರೇಟ್ ಜಾಸ್ತಿ ಮುಂಚೆ ಬಟ್ ಒಂದು ಸೆಂಟಿಮೆಂಟ್ ಏನಿದೆ, ಅಕ್ಷಯ ತೃತೀಯ ದಿವಸದಲ್ಲಿ ನಾನು ಮನೆಯಲ್ಲಿ ಗೋಲ್ಡ್ ತೊಗೊಂಡು ಬಂದರೆ ಹೆಚ್ಚಾಗತ್ತೆ ಅಂತ ಒಂದು ವಿಶ್ವಾಸ. ಆ ದಿವಸ ಇಸ್ ಇಂಪಾರ್ಟೆಂಟ್. ಈಗ ಮಹಾಕುಂಭ ನೋಡಿದರೆ ಪರ್ಟಿಕ್ಯುಲರ್ ದಿವಸಲ್ಲಿ ಸ್ನಾನ ಮಾಡಿದರೆ ನಮ್ಮದು ಪುಣ್ಯ ಬರುತ್ತೆ ಅಂತ ಒಂದು ಮೆಂಟಲ್ ಸೆಂಟಿಮೆಂಟ್ ಇರುತ್ತೆ. ಅದು ಮೆಂಟಲ್ ಸೆಂಟಿಮೆಂಟಿಗೆ ನೀವು ಆದರೆ ಯಾವ ದಿವಸದಲ್ಲಿ ನೀವು ಏನು ಬಟ್ಟೆ ಹಾಕ್ಕೊಂಡು ಹೋಗಿದ್ರೆ ಇದೆಲ್ಲ, ಒಂದು ಮದುವೆಗೆ ಹೋಗ್ಬೇಕಂತ ಒಂದು ಬಟ್ಟೆ ಹಾಕ್ಕೊಂಡು ಹೋಗ್ತೀರಾ. ಅದು ಒಂದೊಂದು ಮೂಮೆಂಟ್ಗೆ ಒಂದು ಸೆಂಟಿಮೆಂಟ್ ಇದಿರುತ್ತೆ. ಆ ಥರ ಈ ಗೋಲ್ಡ್ದು ಈ ಥರ ಒಂದು ಸೆಂಟಿಮೆಂಟ್ ಇದೆ. ಇದು ಮನಸ್ಸಲ್ಲಿ ಇಟ್ಕೊಂಡು ಅವರು ಇದು ಮಾಡಬೇಕು. ಕೆಲವೊಂದು ಬುಕ್ಕಿಂಗ್ ಮುಂಚೆ ಮಾಡಿಬಿಡ್ತೀನಿ, ಆ ರೇಟಲ್ಲಿ ಫ್ರೀಸ್ ಮಾಡಿಬಿಡ್ತೀನಿ, ಡೆಲಿವರಿ ಆ ಟೈಮಲ್ಲಿ ತೊಗೊಳ್ತೀನಿ ಅಂತೆ. ಅಂಗಡಿಯವ್ರು ಏನು ಮಾಡ್ತಾರೆ, ಓಕೆ ಯಾವಾಗ ಬೇಕೋ ಆವಾಗ ನಾನು ಖರೀದಿ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಓಲ್ಡ್ ಗೋಲ್ಡ್ ಸೇಲ್ ಮಾಡ್ತಾರಾ, ಹಳೆ ಹೊಸ ಗೋಲ್ಡ್ ಸೇಲ್ ಮಾಡ್ತಾರೆ, ಅದು ನಿನಗೆ ಗೊತ್ತಿಲ್ಲ. ಆಮೇಲೆ ಇನ್ನೂ ಒಂದು ಗೋಲ್ಡ್ ಮಾರ್ಕೆಟಲ್ಲಿ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಿದೆ, ಎಷ್ಟು ಕ್ಯಾರೆಟ್ ಗೋಲ್ಡ್ ರೇಟ್ನು ಕೊಡ್ತೀರಂತೆ. ನೀವು ಈ ರೇಟ್ ಏನು ಮೆನ್ಷನ್ ಮಾಡ್ತಾರೆ 24 ಕ್ಯಾರೆಟ್. ಅವ್ರು 22 ಕ್ಯಾರೆಟ್ದು ನಿಮ್ಗೆ ಕೊಟ್ಟಿದ್ರೆ ಆಟೋಮೆಟಿಕ್ಲಿ 2% ಕಡಿಮೆ ಆಗುತ್ತೆ. 18 ಕ್ಯಾರೆಟ್ ಮಾಡಿ ಕೆಲವು ಟೈಮಲ್ಲಿ 14 ಕ್ಯಾರೆಟಲ್ಲಿ ಕಾಣಲಿಕ್ಕೆ ನಾನು ಇದು ನೋಡಿದ್ದೇನೆ.
14 ಕ್ಯಾರೆಟಲ್ಲಿ ಮಾಡಿ ಕೊಟ್ಬಿಡ್ತಾರೆ. ಸ್ವಲ್ಪ ದಿವಸ ಮೇಲೆ ಏನೋ ಪ್ರಾಬ್ಲಮ್ ಆಗಿ ಹೇಳಿದರೆ ಏನಪ್ಪ ಈ ಥರ ನೀವು 24 ಕ್ಯಾರೆಟ್ ಹೇಳಿದ್ದೀರಾ, 22 ಕ್ಯಾರೆಟ್ ಹೇಳಿದ್ದೀರಾ, 24 ಕ್ಯಾರೆಟ್ಲಿ ಆರ್ನಮೆಂಟ್ ಮಾಡೋಕ್ಕೆ ಆಗೋದಿಲ್ಲ, ಹೌದು 22 ಕ್ಯಾರೆಟ್ಲೆ ಮಾಡ್ತಾರೆ. 22 ಕ್ಯಾರೆಟ್ಲಿ ಮಾಡಿದ್ರೆ ಈಗ 14 ಕ್ಯಾರೆಟ್ ಸಿಕ್ಕಿದೆ ಅಂತ ಹೇಳ್ತಾರೆ ಅಂದರೆ, ಓ ಹೌದಾ, ಏನು ಮಾಡಪ್ಪ, ಈ ಆಚಾರ್ಯ ಕಡೆ ಕೊಡ್ತೀನಿ, ಅವ್ರು ಏನು ಮಾಡಿ ಕೊಡ್ತಾರೆ ಗೊತ್ತಿಲ್ಲ ಸರ್ ನಾನು. ಆದರೆ ಕೆಲವರು ಏನು ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ನೀವು ಎಲ್ಲಿ ಟೆಸ್ಟ್ ಮಾಡ್ತೀರಾ, ಹೂಕಲ್ಲಿ ಚೆಕ್ ಮಾಡ್ತೀರಾ, ಹೌದು ಹೂಕಲ್ಲಿ 22 ಕ್ಯಾರೆಟ್ ಮಾಡ್ತಾರೆ, ಮತ್ತು ಇದರಲ್ಲಿ ಬೇರೆ ಮಾಡ್ತಾರೆ. ಈ ಥರ ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್. ಅದಕ್ಕೆ ನೀವು ನಾವು ಕಾಮನ್ ಮ್ಯಾನ್ ಏನು ನೋಡ್ತಾರೆ, ಓಕೆ ಒಂದು ಹಾರ ತೊಗೊಳ್ಬೇಕಂತ ಹಾರ ತೊಗೊಳ್ಬೇಕು, ಹಾರ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ. ಆ್ಯಂಡ್ ಯು ಆರ್ ನಾಟ್ ವೇರಿಂಗ್ ಇಟ್ ಎವ್ರಿ ಡೇ. ನಿಜ. ಕರೆಕ್ಟ್. ಸೊ ಅದಕ್ಕೆ ಏನಾಗುತ್ತೆ, ಓ ಚೆನ್ನಾಗಿ ಕಾಣುತ್ತೆ ಅಂದರೆ ಕಾಣುತ್ತೆ, ಓ ಗೋಲ್ಡಲ್ಲೂ ಆ ಗೋಲ್ಡ್ ಚೆನ್ನಾಗಿದೆ ಅಂತಾರೆ. ಟೆಸ್ಟಿಂಗ್ಗೆ ಹೋಗಿದ್ರೆ ಏನು ಮಾಡ್ತಾರೆ, ಅವ್ರು ಏನು ಓಪನ್ ಏರಿಯಲ್ಲಿ ಚೆಕ್ ಮಾಡೋದಿಲ್ಲ, ಯಾಕಂದರೆ ಅಲ್ಲಿ ಸ್ಕ್ರ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ. ಆ ಹೂಕಲ್ಲಿ ಮಾಡ್ತಾರೆ, ಅಲ್ಲಿ ಕರೆಕ್ಟಾಗಿ 24 ಕ್ಯಾರೆಟ್ ಮಾಡ್ತಾರೆ. ಐ ಹ್ಯಾವ್ ಆಲ್ಸೋ ಕಮ್ ಆಸ್ ಎ ಪರ್ಸನ್ ಹೂ ಹ್ಯಾಸ್ ಮೇಡ್ ಗೋಲ್ಡ್ ಬಾರ್ ಆಫ್ 60 ಟಚ್. ಓಕೆ 60 ಟಚ್ 100%ಲಿ 60%, 60% ಆಗುತ್ತೆ. 24ಅಲ್ಲಿ 60%, ಇಲ್ಲ 16 ಕ್ಯಾರೆಟ್ 24 ಕ್ಯಾರೆಟ್ ಬಾರ್ ಅಂತ ಅವ್ರು ಸೇಲ್ ಮಾಡ್ಕೊಂಡಿದ್ರು. ಅಥವಾ ಹಲ್ಲಿಯಲ್ಲಿ ಹೋಗಿದ್ರೆ ಏನಾಗುತ್ತೆ, ಇದು ಗೋಲ್ಡ್ ಎಫೆಕ್ಟ್ ನಾನು ಹೇಳ್ತೀನಿ, ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ದಿ ಥಿಂಗ್ಸ್. ವಿಲೇಜಸಲ್ಲಿ ಏನಾಗುತ್ತೆ, ಈ ರೈತರು ಇದ್ರಲ್ಲೋ ಅವರೆಲ್ಲ, ಅವ್ರಿಗೆ ಯಾವಾಗ ಹಣ ಅವ್ರ ಕಡೆ ಇರುತ್ತೆ, ಅವರೆಲ್ಲ ಚೆನ್ನಾಗಿ ಧಾನ್ಯ ಎಲ್ಲ ಇದಾಗಿದ್ರೆ ಅವ್ರು ಸೇಲ್ ಬಿಲ್ ಮಾಡಿದರೆ ಆ ಟೈಮಲ್ಲಿ ಅವ್ರ ಕಡೆ ದುಡ್ಡು ಇರುತ್ತೆ. ಹೌದು ಅವ್ರ ಸೇಫ್ಟಿ ಏನು ಮಾಡ್ತಾರೆ, ಆ ಟೈಮಲ್ಲಿ ಅವ್ರು ಗೋಲ್ಡ್ ಖರೀದಿ ಮಾಡ್ತಾರೆ. ಸರಿ ಸೊ ಆಸ್ ಎ ಸೆಕ್ಯೂರಿಟಿ. ಸರಿ ಸರ್. ಆಮೇಲೆ ಯಾವಾಗ ದುಡ್ಡು ಬೇಕು ಓಕೆ ಅದು ಅಲ್ಲಿ ದುಡ್ಡು ಕೊಟ್ಟು ಇದು ಗೋಲ್ಡ್ ಕೊಟ್ಬಿಟ್ಟು ಅವ್ರು ಹಣ ತಗೊಳ್ತಾನೆ, ಲೋನ್ ತಗೊಳ್ತಾರೆ. ಚರ್ಚೆನ ಮುಂದುವರ್ಸೋಣ ಸರ್. ಈಗ ಒಂದು ವಿರಾಮ ತೆಗೆದುಕೊಳ್ಳೋ, ಒಂದು ಬ್ರೇಕ್ ತೆಗೆದುಕೊಳ್ಳೋ ಟೈಮ್ ಬಂದಿದೆ, ಮುಂದುವರ್ಸೋಣ.